Hi friends, many learners get confused between though and although. Today, let's make it crystal clear. Dear friends, ತುಂಬಾ ಜನಕ್ಕೆ ದೋ ಮತ್ತೆ ಆಲ್ದೋ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇರುತ್ತೆ ಅಲ್ವಾ? Both though and although mean despite the fact that or in spite of. ದೋ ಮತ್ತೆ ಆಲ್ದೋ ಇವೆರಡರ ಅರ್ಥ ಏನಪ್ಪ ಅಂತಂದ್ರೆ ಡಿಸ್ಪೈಟ್ ದ ಫ್ಯಾಕ್ಟ್ ದಟ್ ಆರ್ ಇನ್ ಸ್ಪೈಟ್ ಆಫ್ ಅಂದ್ರೆ ಹಾಗಿದ್ದರೂ ಸಹ ಅಥವಾ ಆದಾಗ್ಯೂ ಸಹ ಅಥವಾ ಆದರೂ ಸಹ ಅನ್ನೋ ಅರ್ಥ ಕೊಡುತ್ತೆ. Though is used to show contrast between two ideas or facts. Though ಎನ್ನುವ ಈ ಕಂಜಂಕ್ಷನ್ ಅನ್ನ ನಾವು ಎರಡು ಐಡಿಯಾಸ್ ಅಥವಾ ಎರಡು ಫ್ಯಾಕ್ಟ್ಸ್ ಮಧ್ಯೆ ಇರತಕ್ಕಂಥ ಒಂದು ಕಾಂಟ್ರಾಸ್ಟ್ ಅನ್ನ ತೋರಿಸ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಅದೇ ತರ ಆಲ್ದೋ ಕೂಡ ಒಂದು ಸಬಾರ್ಡಿನೇಟ್ ಕಂಜಂಕ್ಷನ್ ಆಗಿ ಯೂಸ್ ಮಾಡ್ತೀವಿ. ದಟ್ ಈಸ್ ಟು ಇಂಟ್ರೊಡ್ಯೂಸ್ ಎ ಕ್ಲಾಸ್ ಶೋಯಿಂಗ್ ಕಾಂಟ್ರಾಸ್ಟ್. ಕಾಂಟ್ರಾಸ್ಟ್ ಅನ್ನ ಶೋ ಮಾಡ್ತಕ್ಕಂಥ ಒಂದು ಕ್ಲಾಸ್ ಅನ್ನ ಬಿಗಿನಿಂಗ್ ಅಲ್ಲಿ ನಾವು ಆಲ್ದೋ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದೋ ಇಟ್ ವಾಸ್ ರೈನಿಂಗ್ ವಿ ವೆಂಟ್ ಫಾರ್ ಎ ವಾಕ್. ಅಂದ್ರೆ ಮಳೆ ಆದಾಗ್ಯೂ ಕೂಡ ವಿ ವೆಂಟ್ ಫಾರ್ ಎ ವಾಕ್, ನಾವು ವಾಕಿಗೆ ಹೋದ್ವಿ ಅಂತ. ಆಲ್ದೋ ನೋಡಿ ಹೇಗೆ ಯೂಸ್ ಆಗಿದೆ ಅಂತ. ಆಲ್ದೋ ಇಟ್ ವಾಸ್ ರೈನಿಂಗ್ ವಿ ವೆಂಟ್ ಫಾರ್ ಎ ವಾಕ್. ಸೊ ಎರಡರ ಅರ್ಥ ಒಂದೇ. ನೋಟ್ ಹಿಯರ್ ಬೋತ್ ಕರೆಕ್ಟ್. ಇಲ್ಲಿ ಅಬ್ಸರ್ವ್ ಮಾಡಿ, ದೋ ಮತ್ತೆ ಆಲ್ದೋ ಬೋತ್ ಆರ್ ಕರೆಕ್ಟ್. ದೇ ಗಿವ್ ದ ಸೇಮ್ ಮೀನಿಂಗ್. ಬಟ್ ಹಿಯರ್ ಇಸ್ ದ ಡಿಫರೆನ್ಸ್. ಆಲ್ದೋ ಈಸ್ ಮೋರ್ ಫಾರ್ಮಲ್ ಬಟ್ ದೋ ಈಸ್ ಮೋರ್ ಕಾಮನ್ ಇನ್ ಡೈಲಿ ಸ್ಪೀಚ್. ಆಲ್ದೋ ಅನ್ನೋದು ಫಾರ್ಮಲ್ ಇಂಗ್ಲಿಷ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಬಟ್ ದೋ ಅನ್ನೋದನ್ನ ನಾವು ಡೈಲಿ ಸ್ಪೀಚ್ ಅಲ್ಲಿ ಅಥವಾ ಇನ್ಫಾರ್ಮಲ್ ಇಂಗ್ಲಿಷ್ ಅಲ್ಲಿ ಹೆಚ್ಚು ಬಳಸ್ತೀವಿ. ಬೋತ್ ಕ್ಯಾನ್ ಬಿ ಯೂಸ್ಡ್ ಅಟ್ ದ ಬಿಗಿನಿಂಗ್ ಆರ್ ಮಿಡಲ್ ಆಫ್ ಎ ಸೆಂಟೆನ್ಸ್. ಎರಡನ್ನೂ ಕೂಡ ನಾವು ಒಂದು ಸೆಂಟೆನ್ಸಿನ ಮಿಡಲ್ ಅಥವಾ ಬಿಗಿನಿಂಗ್ ಅಲ್ಲಿ ಯೂಸ್ ಮಾಡಬಹುದು. ಬಟ್ ದೋ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಅಟ್ ದ ಎಂಡ್ ಆಫ್ ಎ ಸೆಂಟೆನ್ಸ್. ಆದರೆ ದೋ ಅನ್ನೋದನ್ನ ನಾವು ಸೆಂಟೆನ್ಸಿನ ಎಂಡ್ ಅಲ್ಲಿ ಯೂಸ್ ಮಾಡಬಹುದು. ವೈಲ್ ಆಲ್ದೋ ಕೆನಾಟ್. ಆದ್ರೆ ನಾವು ಆಲ್ದೋ ಅನ್ನ ಸೆಂಟೆನ್ಸಿನ ಎಂಡ್ ಅಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ಸಿ ದಿಸ್ ಎಕ್ಸಾಂಪಲ್, ಐ ಲೈಕ್ಡ್ ದ ಮೂವಿ, ಇಟ್ ವಾಸ್ ಲಾಂಗ್ ದೋ. ಮೂವಿ ತುಂಬಾ ಲಾಂಗ್ ಇದ್ದಾಗ್ಯೂ ಕೂಡ ನಾನು ಮೂವಿನ ಇಷ್ಟಪಟ್ಟೆ. ದಿಸ್ ಇಸ್ ಕರೆಕ್ಟ್ ಸೆಂಟೆನ್ಸ್. ಬಟ್ ಈ ಸೆಂಟೆನ್ಸ್ ನೋಡಿ, ಐ ಲೈಕ್ ದ ಮೂವಿ, ಇಟ್ ವಾಸ್ ಲಾಂಗ್ ಆಲ್ದೋ. ದಿಸ್ ಇಸ್ ರಾಂಗ್. ವಿ ಕೆನಾಟ್ ಯೂಸ್ ಆಲ್ದೋ ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸ್. ಸೊ ರಿಮೆಂಬರ್, ಆಲ್ದೋ ಈಸ್ ಮೋರ್ ಫಾರ್ಮಲ್, though is more casual, and only though can be used at the end of a sentence. Easy, right? Dear friends, I think you know I have changed my channel name from English Guru Shekhar to Fluent English with Shekhar, just for a trend and for a change. So don't get confused. Support me as usual, and also don't forget to like, comment, and share my videos among your friends. Let us study some examples to know more about the difference between though and although. Examples: though it was hot, they played outside. What does it mean? It means even though it was hot, they decided to play outside. ತುಂಬಾ ಬಿಸಿಲಿದ್ದಾಗಿ ಕೂಡ ಅವರು ಹೊರಗಡೆ ಆಡ್ಬೇಕಂತೇಳಿ ಡಿಸೈಡ್ ಮಾಡಿದ್ರು. ಹಿಯರ್ ದೋ ಶೋಸ್ ಕಾಂಟ್ರಾಸ್ಟ್ ಬಿಟ್ವೀನ್ ಹಾಟ್ ಅಂಡ್ ಪ್ಲೇಯಿಂಗ್ ಔಟ್ಸೈಡ್. ಇಲ್ಲಿ ದೋ ಅನ್ನೋ ಒಂದು ಕಂಜಂಕ್ಷನ್ ಬಿಸಿಲು ಮತ್ತು ಹೊರಗಡೆ ಆಡುವುದರ ಮಧ್ಯೆ ಇರ್ತಕ್ಕಂಥ ಒಂದು ಕಾಂಟ್ರಾಸ್ಟ್ ಅನ್ನ, ಒಂದು ವೈರುಧ್ಯವನ್ನ ತೋರಿಸ್ಲಿಕ್ಕೆ ನಾವಿಲ್ಲಿ ದೋ ಅನ್ನ ಯೂಸ್ ಮಾಡಿದೀವಿ. ಸಿ ದಿಸ್ ಎಕ್ಸಾಂಪಲ್, ಐ ಲೈಕ್ ಕಾಫಿ ದೋ ಐ ಪ್ರಿಫರ್ ಟೀ. ಇಟ್ ಮೀನ್ಸ್ ಐ ಲೈಕ್ ಕಾಫಿ ಬಟ್ ಟೀ ಈಸ್ ಮೈ ಫಸ್ಟ್ ಚಾಯ್ಸ್. ಇದರ ಅರ್ಥ ಏನಂತಂದ್ರೆ, ನಾನು ಕಾಫಿನ ಇಷ್ಟಪಡ್ತೇನೆ ಆದ್ರೆ ಟೀನು ಕೂಡ ತುಂಬಾ ಇಷ್ಟಪಡ್ತೀನಿ ಅಂತ ಅರ್ಥ. ದೋ ಹಿಯರ್ ವರ್ಕ್ಸ್ ಲೈಕ್ ಬಟ್. ಇಲ್ಲಿ ದೋ ಅನ್ನೋದು ಆದರೆ ಅನ್ನುವ ಒಂದು ಅರ್ಥವನ್ನ ಕೊಡುತ್ತೆ. ನಾನು ಕಾಫಿ ಇಷ್ಟಪಡ್ತೀನಿ ಆದ್ರೆ ಟೀ ಕೂಡ ಪ್ರಿಫರ್ ಮಾಡ್ತೀನಿ ಅಂತ ಅರ್ಥ ಕೊಡುತ್ತೆ. ಸಿ ದಿಸ್ ಎಕ್ಸಾಂಪಲ್, ಸಿ ವರ್ಕ್ಡ್ ಹಾರ್ಡ್ ದೋ ಸಿ ವಾಸ್ ಟಯರ್ಡ್. ಇಟ್ ಮೀನ್ಸ್ ಸಿ ಡಿಂಟ್ ಸ್ಟಾಪ್ ವರ್ಕಿಂಗ್ ಇವನ್ ದೋ ಸಿ ಫೆಲ್ ಟಯರ್ಡ್. ಇಟ್ ಮೀನ್ಸ್ ಅವಳಿಗೆ ಸುಸ್ತಾದ್ರೂ ಕೂಡ ಅವಳು ವರ್ಕ್ ಮಾಡೋದನ್ನ ನಿಲ್ಲಿಸಲಿಲ್ಲ ಅಂತ ಅರ್ಥ ಕೊಡುತ್ತೆ. ಸಿ ಸಮ್ ಎಕ್ಸಾಂಪಲ್ಸ್ ಫಾರ್ ಆಲ್ದೋ. ಆಲ್ದೋ ಹಿ ಇಸ್ ಯಂಗ್, ಹಿ ಇಸ್ ವೆರಿ ರೆಸ್ಪಾನ್ಸಿಬಲ್. ಹಿಯರ್ ವಿ ಕ್ಯಾನ್ ಅಬ್ಸರ್ವ್ ದ ಕಾಂಟ್ರಾಸ್ಟ್ ಬಿಟ್ವೀನ್ ಯಂಗ್ ಏಜ್ ವರ್ಸಸ್ ರೆಸ್ಪಾನ್ಸಿಬಿಲಿಟಿ. ಅವನು ಯಂಗ್ ಆಗಿದ್ರು ಕೂಡ ಅವನು ತುಂಬಾ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಅರ್ಥ ಕೊಡುತ್ತೆ. ಸಿ ದಿಸ್ ಎಕ್ಸಾಂಪಲ್, ಆಲ್ದೋ ವಿ ಪ್ಲಾನ್ಡ್ ಎವ್ರಿಥಿಂಗ್ ದ ಟ್ರಿಪ್ ಗಾಟ್ ಕ್ಯಾನ್ಸಲ್ಡ್. ಹಿಯರ್ ವಿ ಕ್ಯಾನ್ ಅಬ್ಸರ್ವ್ ದ ಕಾಂಟ್ರಾಸ್ಟ್ ಬಿಟ್ವೀನ್ ಪ್ಲಾನಿಂಗ್ ಅಂಡ್ ಕ್ಯಾನ್ಸಲ್ಡ್. ಟ್ರಿಪ್ ಅನ್ನು ಪ್ಲಾನ್ ಮಾಡಿರೋದು ಮತ್ತೆ ಟ್ರಿಪ್ ಕ್ಯಾನ್ಸಲ್ ಆಗಿರೋದ್ರ ಮಧ್ಯೆ ಒಂದು ಕಾಂಟ್ರಾಸ್ಟ್ ಅನ್ನ ಅಥವಾ ಒಂದು ವಿರೋಧಾಭಾಸವನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಸಿ ಅನದರ್ ಎಕ್ಸಾಂಪಲ್, ಆಲ್ದೋ ದ ಬುಕ್ ಈಸ್ ಲಾಂಗ್ ಇಟ್ಸ್ ಇಂಟ್ರೆಸ್ಟಿಂಗ್ ಟು ರೀಡ್. So what is the contrast here? Here we can observe the contrast between length and interest. The book is long but interesting.
Dear friends, though is a little less formal and can be used at the end of a sentence. I told you already, though ಎನ್ನುವ ಕಂಜಂಕ್ಷನ್ ಅನ್ನು ನಾವು ಸೆಂಟೆನ್ಸಿನ ಬಿಗಿನಿಂಗ್ ಅಲ್ಲಿ ಕೂಡ ಹಾಕ್ಬೋದು, ಮಿಡಲ್ ಕೂಡ ಹಾಕ್ಬೋದು, ಆರ್ ವಿ ಕ್ಯಾನ್ ಯೂಸ್ ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸ್. ಸೆಂಟೆನ್ಸಿನ ಎಂಡ್ ಅಲ್ಲೂ ಕೂಡ ನಾವು ಅದನ್ನ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಐ ವಾಸ್ ಟಯರ್ಡ್, ಐ ಎಂಜಾಯ್ಡ್ ದ ಪಾರ್ಟಿ ದೋ. ನನಗೆ ಸುಸ್ತಾಗಿತ್ತು, ಆದರೂ ಕೂಡ ನಾನು ಪಾರ್ಟಿನ ಎಂಜಾಯ್ ಮಾಡಿದೆ ಅಂತ ಅರ್ಥ ಕೊಡುತ್ತೆ. ಹಾಗೆ ಆಲ್ದೋ ಈಸ್ ಮೋರ್ ಫಾರ್ಮಲ್ ಅಂಡ್ ಯೂಶುವಲಿ ಕಮ್ಸ್ ಅಟ್ ದ ಬಿಗಿನಿಂಗ್ ಆರ್ ಮಿಡಲ್ ಆಫ್ ಎ ಸೆಂಟೆನ್ಸ್. ಆಲ್ದೋನ ನಾವು ತುಂಬಾ ಫಾರ್ಮಲ್ ಆಗಿ ಯೂಸ್ ಮಾಡ್ತೀವಿ. ಇಟ್ ಮೀನ್ಸ್ ಕಾನ್ವರ್ಸೇಷನ್ಸ್ ಅಥವಾ ಸ್ಪೀಚ್ಗಳಲ್ಲಿ ನಾವು ಅದನ್ನ ಯೂಸ್ ಮಾಡಲ್ಲ. ದೋನ ನಾವು ಇನ್ಫಾರ್ಮಲ್ ಆಗಿ ಯೂಸ್ ಮಾಡಿದ್ರೆ, ಆಲ್ದೋನ ನಾವು ಫಾರ್ಮಲ್ ಆಗಿ ಯೂಸ್ ಮಾಡ್ತೀವಿ. ಆಲ್ದೋನ ನಾವು ಯೂಶುವಲಿ ಸೆಂಟೆನ್ಸ್ನ ಬಿಗಿನಿಂಗ್ ಅಲ್ಲಿ ಅಥವಾ ಮಿಡಲ್ ಅಲ್ಲಿ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಆಲ್ದೋ ಐ ವಾಸ್ ಟಯರ್ಡ್, ಐ ಎಂಜಾಯ್ಡ್ ದ ಪಾರ್ಟಿ. ಈ ಸೆಂಟೆನ್ಸ್ ಅಲ್ಲಿ ನಾವು ಬಿಗಿನಿಂಗ್ ಅಲ್ಲೇ ಆಲ್ದೋನ ಯೂಸ್ ಮಾಡಿದ್ವಿ. ನನಗೆ ಸುಸ್ತಾಗಿದ್ರು ಕೂಡ ನಾನು ಪಾರ್ಟಿನ ಎಂಜಾಯ್ ಮಾಡಿದೆ ಅಂತ ಅರ್ಥ ಕೊಡುತ್ತೆ. ಹಿಯರ್ ವಿ ಕ್ಯಾನ್ ಅಬ್ಸರ್ವ್ ದ ಕಾಂಟ್ರಾಸ್ಟ್ ಬಿಟ್ವೀನ್ ಟಯರ್ಡ್ ಅಂಡ್ ಎಂಜಾಯಿಂಗ್ ದ ಪಾರ್ಟಿ. Dear friends, I think we have understood the difference between though and although, and also how to use them as conjunctions in sentences. Thank you for watching. See you in the next video.